ಓಕೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವುದಕ್ಕೆ ವಿಧಾನ ಪರಿಷತ್ನ ಸ್ಪೀಕರ್ ಆದಂತಹ ಬಸವರಾಜ ಹೊರಟ್ಟಿ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ರೀ ಸರ್, ಚೆನ್ನಮ್ಮ ಅವರನ್ನ ಈ ಸಂದರ್ಭದಲ್ಲಿ ಹೇಗೆ ನೆನಪಿಸ್ಕೋತೀವಿ ಸರ್? ಈಗ ನನಗೆ ನ್ಯೂಸ್ ಬಂತ್ರಿ. ನಾನು ಬಾಗಲಕೋಟೆ ಕಡೆ ಇದ್ದೆ, ಬರತೀನಿ. ಅವರು 30 ವರ್ಷದಿಂದ ಅವ್ರ ಸಂಪರ್ಕ ಇತ್ತು ನನಗೆ. ಹೌದು. ಈಗ ನಿಮ್ಗೊಂದು ಒಂದು ಮೊಬೈಲ್ ನನ್ನ ನಂಬರ್ ಕಳ್ಸಿ, ನೀವು ಒಂದು ವಾರದಿಂದ ಅವ್ರು ಭೇಟಿಯಾಗಿದ್ದು ನಾನು. ನಮ್ ಕೂಡ ಹೆಂಗ್ ಇದನ್ ಮಾಡ್ಯಾರ ನಿಮಗ್ ತೋರಿಸ್ತೀನಿ ನಾನು. ನಮ್ಮ ಮೇಲೆ ನಮ್ ತಾಯಿಕ್ಕಿಂತ ಹೆಚ್ಚು ಅವ್ರ ಮೇಲೆ ಪ್ರೀತಿ ಇದ್ವಿ ನಾವು. ಮತ್ತ ಅವರು ನಮ್ದು ರೇವಣ್ಣ ಅವ್ರ ಎಲ್ಲಾರನ್ನ ಹೆಂಗ ನೋಡ್ತೀವಿ, ಕುಮಾರನ್ನ ಹೆಂಗ್ ನೋಡ್ತೀರ ಹಂಗ ನೋಡ್ತೀವಿ. ನಮಗೆ ನಮ್ ತಾಯಿಕ್ಕಿಂತ ಹೆಚ್ಚು ಅವ್ರು ನನಗೆ ಇದಾಗಿದ್ರು. ನಮ್ ತಾಯಿ ನೆನಪಾದಾಗೆಲ್ಲ ಅವ್ರ ಕಡೆ ಹೋಗಿದ್ದೆ. ಈಗ ನಿಮ್ಗೊಂದ್ ಮೊಬೈಲ್ ಕಳಿಸ್ತೀನಿ, ನೀವು ನಿಮ್ಗೊಂದು ಕಳಿಸ್ತೀನಿ ನನಗೆ. ಒಂದ್ ಕರೆಕ್ಟ್ ಇವತ್ತಿಗೆ 9 ನಿಮಿಷ ಆತ್ ನೋಡಿ ಅವ್ರು ಭೇಟಿ ಬಂದ್ ನಾನು. ಅವ್ರು ಹೆಂಗ್ ನನ್ ಕೂಡ ಮಾತಾಡೋದು ತೋರಿಸ್ತೀನಿ ನಿಮ್ಗೆ. ಸ್ವಲ್ಪ ಒಂದು ಮೊಬೈಲ್ ನಂಬರ್ ಕಳ್ಸಿ ನಮಗೆ. ಹೆಂಗಿತ್ತು ಸರ್ ಅವರನ್ನ ಭೇಟಿ ಆದಂತ ಸಂದರ್ಭದಲ್ಲಿ ಅವ್ರ ಜೊತೆ ಅದೇ ಅದನ್ನ ನಿಮ್ಗೆ ಪ್ರೂಫ್ ಕೊಡ್ತೀನಿ. ಇಷ್ಟು ಪ್ರೀತಿ ಇರ್ತಿದ್ರು ನಮ್ಮ ಮೇಲೆ. ಹೋಗಿ ಆಶೀರ್ವಾದ ತಲೆ ಮೇಲೆ ಕೈ ಇಡ್ತಿದ್ರು. ಕೈ ಇಟ್ಟು ದೇವ್ರ ಒಳ್ಳೇದ್ ಮಾಡ್ಲಪ್ಪ, ಚಲೋ ಅದಿ ನೀನು, ಚಲೋ ಆಗಲಿ ಅಂತಿದ್ರು. ಮತ್ತ ಅವ್ರೆಲ್ಲ ಅವ್ರು ಯಾವಾಗ ನಮಗ ತಾಯಿಯವ್ರ ನೆನಪಾಗ ತಾವ್ ಹೋಗ್ತಿದ್ದೆ. ಕನಿಷ್ಠ ನಾನು ವಾರಕ್ಕೊಮ್ಮೆ ದೇವ್ರ ಊರಾಗ ಇರ್ಲಿ ನಾನು ಅವ್ರಿಗೆ ಭೇಟಿಯಾಗಿ ಬರ್ತಿದ್ದೆ. ನಾನು ಭೇಟಿಯಾಗಿ ಊಟಕ್ಕೆ ಹಾಕ್ತಿದ್ರು, ನಾಷ್ಟಕ್ಕೆ ಹಾಕ್ತಿದ್ರು. ನನಗೆ ಹಂಗ ಎಂದು ಕಳಿಸ್ತಿದ್ದಿಲ್ಲ ಅವರು. ನಮ್ಗೆ ನಮ್ ತಾಯಿಯವ್ರನ್ನ ಕಳ್ಕೊಂಡಾಗ ಎಷ್ಟು ದುಃಖ ಆಗಿದೆ ಅಷ್ಟೇ ದುಃಖ ಆಗಿದೆ. ಅಂತ ಒಬ್ಬರು ಮಹಾನ್ ಹೆಣ್ಮಗಳನ್ನ ನನ್ನ ಜೀವನದಲ್ಲಿ ಅತ್ಯಂತ ಮಾದರಿಯಾದಂತ ತಾಯಿ ಅಂತ ಹೇಳಿ ನಾನು ಭಾವಿಸಿದೆ. ಆಮೇಲೆ ದೇವೇಗೌಡರಿಗೂ ಶಕ್ತಿಯಾಗಿ ಬೆನ್ನೆಲುವಾಗಿದ್ರು ಚೆನ್ನಮ್ಮ ಅವರು. ಅಲ್ಲ, ದೇವೇಗೌಡ್ರಿಗೆ ಅಷ್ಟಲ್ಲ, ದೇವೇಗೌಡ ಕುಟುಂಬಕ್ಕೆ ಅವರು ಪಿಲ್ಲರ್ ಇದ್ರು. ಅವರು ಒಂದು ನೀವು ದೊಡ್ಡದಾದಂತ ಒಂದು ಬಿಲ್ಡಿಂಗ್ ನಡು ಒಂದು ಪಿಲ್ಲರ್ ಆಗ್ತಿರ್ಲ ಹಂಗ ಅವ್ರ ಮನೆಗೆ ಅವ್ರ ಪಿಲ್ಲರ್ ಆಗಿದ್ರು. ಅವರು ದೇವೇಗೌಡ ಮನೆಗೆ ಇಡೀ ದೇವೇಗೌಡ ಕುಟುಂಬ ಇವತ್ತಿನ ದೇವೇಗೌಡ ಹೆಸರು ಬರ್ಬೇಕಾದ್ರೆ, ಅವ್ರ ಕುಟುಂಬ ಹೆಸರು ಬೇಕಾದ್ರೆ ಅವರೇ 80 to 90% ಅವರೇ ಕಾರಣ. ಅಂತ ಹೆಣ್ಮಕ್ಳಿದ್ರು. ಅಂತ ಹೆಣ್ಮಕ್ಳನ್ನ ಇವತ್ತಿನ ಕಾಲಕ್ಕೆ ನೋಡೋದು ಬಹಳ ಕಷ್ಟ. ಅಷ್ಟು ಒಳ್ಳೆ ಹೆಣ್ಮಕ್ಳು, ಮತ್ತೆ ಅಷ್ಟು ಮಂದಿ ಮೇಲೆ ಪ್ರೀತಿ ವಿಶ್ವಾಸ. ನನ್ ಮೇಲಂತೂ ನಾ ಹೇಳ್ತನಲ್ಲ, ನಮ್ ತಾಯಿನ ತಿಳ್ಕೊಂಡ್ಬಿಟ್ಟಿದ್ನ ಅವ್ರನ್ನ, ಬೇರೆಯವ್ರು ತಿಳ್ಕೊಳ್ಳಿಲ್ಲ ನಾನು ನಮ್ ಜೀವನದಾಗ. ಅಷ್ಟು ಒಳ್ಳೆಯವರಿದ್ರು. ಮತ್ತೆ ಅಷ್ಟೇ ನಾವು ಪ್ರೀತಿಯಿಂದ ನೋಡ್ತಿದ್ರು ಅವರು. ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾವು ಎಷ್ಟು ಬೆಲೆ ಕಟ್ಟಿದ್ರು ಕಡಿಮೆ. ಈಗ ನಾನು ನ್ಯೂಸ್ ಬಂದು ನಾನು ಹೊಂಟಿದ್ದೀನಿ, ರಾತ್ರಿ ಬಿಡಾಕತ್ತೀನಿ. ನಿಜ ನಿಜ ನಿಜ. 89 ವರ್ಷ ಚೆನ್ನಮ್ಮ ಅವರಿಗೆ ಒಂದು ದಿನನೂ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡ್ಲಿಲ್ಲ ಅಂತ ಹೇಳ್ತಿದ್ರು. ಇರ್ಲಿಲ್ಲ, ನಾವ್ ಹೋದಾಗ ಅವ್ರು ಎಂದೂ ರಾಜಕೀಯ ಬಗ್ಗೆ ಮಾತಾಡ್ದಾಗ್ಲಿ, ರಾಜಕೀಯ ಬಗ್ಗೆ ಎಂದೂ ಮಾಡ್ತಿದ್ರು ಅವ್ರು. ಆರಾಮದೇನಪ್ಪಾ, ಆರಾಮದಿ, ಊಟ ಮಾಡಿದಿ, ಚಲೋ ತಂಗಿರಪ್ಪ, ಚೆನ್ನಾಗಿರಿ ನೀನು, ನೀನ್ ನೋಡೋಣ ಅಷ್ಟ್ ನಮಗ್ ಕಾಳಜಿ ಅನ್ಸತಿ, ಎಷ್ಟ್ ನನ್ ಮೇಲೆ ಪ್ರೀತಿ ಇದೆ ಅಂತ ಇದ್ರು ಅವ್ರು. ಅವ್ರಿಗೆ ನಾವೊಂದ್ ನಿಮ್ಗೊಂದ್ ನಾನು ಮೊಬೈಲ್ ಕಳ್ಸಿ, ಸದ್ಯ ನಿಮ್ಗೊಂದ್ ಕಳ್ಸಿಕೊಡ್ತೀನಿ. ನಾನು ರಂಗನಾಥ ಕಳ್ಸಿಕೊಡ್ತೀನಿ ನೋಡ್ರಿ. ಅಲ್ಲ ಸರ್, ಈಗ ದೇವೇಗೌಡರು ಚೆನ್ನಮ್ಮ ಅವರನ್ನ ಒಂದು ಫ್ರೇಮಲ್ಲಿ ನೋಡೋದೇ ಒಂದು ರೀತಿ ಹಬ್ಬ ಕಣ್ಣಿಗೆ. ಅವರ ಅನ್ಯೋನ್ಯತೆ ಬಗ್ಗೆ ಏನ್ ಹೇಳ್ತೀರಿ ಅಂತ? ಅಲ್ರಿ, ಅವ್ರನ್ನ ಹೇಳಿದ್ನಲ್ಲ, ಅಂತವ್ರನ್ನ ಈಗ ನೋಡುದೇ ವಿರಳ. ಅಂದ್ರೆ ಅವರು ದೇವೇಗೌಡರು ಬೆಂಗಳೂರಾಗಿದ್ರು ಅಂತ ಹೇಳಿ ನಾನ್ ನೋಡೀನಿ. ಅವ್ರು ರಾತ್ರಿ 12 ಗಂಟೆ ಬಂದು ಅವ್ರು ಬರುಮಟ ಊಟ ಮಾಡ್ತಿದ್ದಿಲ್ಲ. ಅವ್ರು ಅವ್ರಿಗೆ ಊಟ ಮಾಡ್ತಿದ್ರು. ಅವ್ರು ಬೆಂಗಳೂರಾಗಿದ್ದಾರಂದ್ರ. ಹೊರಗಡೆ ಇದ್ದಾಗ ಏನ್ ಅನಿವಾರ್ಯ ಇರ್ತಿತ್ತು, ನಾ ಕಣ್ಣಾರೆ ಕಂಡೀನಿ. ಅವರಂತ ಜೋಡಿಯನ್ನ ಈಗಿನ ದಿನಮಾನಗಳಲ್ಲಿ ಎಲ್ಲಿ ನೋಡಕ್ ಸಾಧ್ಯ ಇಲ್ಲ. ಅವ್ರ ವಯಸ್ಸಿನವ್ರ ಸಹಿತ ನಾವ್ ನೋಡಕ್ ಸಾಧ್ಯ ಇಲ್ಲ ಅಂತ ಹೆಣ್ಮಗಳು. ಮತ್ತ ಅವರಿಂದನ ರೀ ಅವ್ರ ಮನಿ, ದೇವೇಗೌಡ್ರ ಮನಿ ಏನಾರು ಇಷ್ಟು ದೊಡ್ಡ ಹೆಸರು ಬರ್ಬೇಕಾದ್ರ ಅವ್ರ ತ್ಯಾಗ, ಅವ್ರ ದೇವರ ಮೇಲಿರೋ ಭಕ್ತಿ, ಅವ್ರ ಪೂಜೆ ಪುನಸ್ಕಾರ ಇವೆಲ್ಲವೂ ಅವರೆಲ್ಲ ನಮ್ಗೆಲ್ಲ ಮಾದರಿಯಾದಂತ ಹೆಣ್ಮಗಳಾಗಿದ್ದಾಗಿ. ನಿನ್ನೆ ಕುಮಾರಸ್ವಾಮಿ ಅವ್ರು ಮಾತನಾಡ್ತಾ ಹೇಳ್ತಾ ಇದ್ರು 10 ಗಂಟೆ ಪೂಜೆ ಮಾಡ್ತಿದ್ರಂತೆ ದೇವ್ರ ಮನೆಯಲ್ಲಿ. ಹೌದು, ಯಾವಾಗ ನಾವು ಹೋಗ್ತೀನ್ರಿ, ನಾ ಅವ್ರ ಮನೆಗೆ ನೀವು ವಾರಕ್ಕೊಮ್ಮೆ ಹೋಗಿದ್ರಿ, ಕನಿಷ್ಠ 15 ದಿವಸಕ್ಕಂತೂ ಕಡ್ಡಾಯ ಹೋಗ್ತೀನಿ. ನಾ ಯಾವಾಗ ಹೋಗಿರ್ತಿದ್ನಿ, ಯಾವಾಗ ದೇವ್ರ ಮನ್ಯಾಗ ಇರ್ತಿದ್ರು ಅವ್ರು. ದೇವ್ರ ಮನೆ ಎದುರುಗಡೆ ಒಂದ್ ಡೈನಿಂಗ್ ಹಾಲ್ ಇತ್ರಿ. ನಮ್ ನೋಡಿ ಅಲ್ಲಿ ಕೈ ಸೊನ್ನೆ ಮಾಡ್ತಿದ್ರು, ಕುತ್ಕೋ ಅಂತ ಹೇಳಿ. ಕುತ್ಕೋತಿದ್ವಿ ಅಲ್ಲಿ. ಕುತ್ಕೊಂಡ ನಂತರ ಆಮೇಲೆ ಪೂಜಾ ಮುಗಿಸಿ ಬಂದ್ ನಮಗೇನು ಊಟ ಟೈಮರ್ ಊಟ, ನಾಷ್ಟ ಟೈಮರ್ ನಾಷ್ಟ, ಯೂಶಲಿ ಸಂಜೆದಾಗ ಹೋಗಿದ್ದಾರೆ. ಊಟ ಮಾಡಿದ್ರೆ ಕಳಿಸ್ತೀರಿ ಅಂದ್ರೆ ನಾನು ವಾಪಸ್ ಒಮ್ಮೆ ಕಳ್ಸಿಲ್ರಿ ಅವ್ರು. ನಾನು ಅವ್ರ ಮಗಳಿಗೆ ಹೇಳಿ ಏನಾದ್ರು ತಿನ್ನಕ್ ಕೂಡ ಹೋಗುತ್ತೆ ಹೇಳ್ತಿದ್ರು. ಅಷ್ಟು ಮಕ್ಕಳಕ್ಕಿಂತ ಹೆಚ್ಚು ಕಾಳಜಿ ನಮ್ಮ ಮೇಲೆ ಇದ್ರು ಅವರು. ಅಷ್ಟು ಕಾಳಜಿಯನ್ನು ನೋಡ್ತಿದ್ರು ನಮಗೆಲ್ಲ. ನಿಜ ನಿಜ. ಆಮೇಲೆ ಚೆನ್ನಮ್ಮ ಅವ್ರು ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದು ಕಡಿಮೆ, ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದು ಕಡಿಮೆ. ಮನೇಲೆಲ್ಲ ಹೆಂಗಿರ್ತಿದ್ರು ಸರ್?
ಮನೆಯಲ್ಲೆಲ್ಲ ಅಷ್ಟೇ ಸಮಾಧಾನ ಹ್ಮ್ ಕುಂದಿರ್ತಿದ್ರು, ನಾವಾರ ಕುಂತು ಮಾತಾಡ್ತಿದ್ರು ಹ್ಮ್ ನಮ್ ಕೂಡ ಮಾತಾಡ್ತಿದ್ರು, ಅವ್ರು ಕುತ್ಕೊಂತಿದ್ರು. ಹ್ಮ್ ಹ್ಮ್ ಅವ್ರ ಕುಂತ್ಕೊಳ್ದ ಡೈನಿಂಗ್ ಟೇಬಲ್ ಈಗ ಒಂದು ವಾರದಿಂದ ಕರೆಕ್ಟ್ 9 ನಿಮಿಷದಿಂದ ಹೋಗಿ ನೋಡಿದ್ವಿ. ಹ್ಮ್ ಈಗ ನಿಮ್ಗೆ ವಿಡಿಯೋ ಕಳಿಸ್ತೀನಿ, ನಾನು ನನ್ ಕೂಡ ಹೆಂಗ್ ಮಾತಾಡ್ಯಾರ ಹ್ಮ್ ನೋಡಿ, ಅವ್ರು ನನ್ ಕೂಡ ಹೆಂಗ್ ಮಾತಾಡ್ಯಾರ. ಹ್ಮ್ ಕುಮಾರಸ್ವಾಮಿ ಅವ್ರು ಕೂಡ ಅದು ಮಾತಾಡಿಲ್ಲ ಗೊತ್ತಿಲ್ರಿ, ಹ್ಮ್ ನನ್ ಕೂಡ ಹೆಂಗ್ ಮಾತಾಡ್ಯಾರ. ನಾ ಈಗ ಸದ್ಯ ಕಳಿಸ್ಕೊಡ್ತೀನಿ ನೋಡಿ, ನಿಮ್ಗೆ ವಿಡಿಯೋ ಕಳಿಸ್ಕೊಡ್ತೀನಿ. ನಿಜ ನಿಜ ಥ್ಯಾಂಕ್ ಯು. ಕರೆಕ್ಟ್ 9 ದಿವಸ ಆತ್ರಿ ಇವತ್ತು. ನಿಜ ನಿಜ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.